ಹಾಯ್ ಎಲ್ಲರಿಗೆ ಸಿಂಪಲ್ ಟ್ರಿಕ್ಸಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ನಿನ್ನೆ ನಡೆದಂಥ BMTC ಕಂಡಕ್ಟರ್ ಎಕ್ಸಾಮ್ಸ್ ರಿಲೇಟೆಡು ಒಂದು ಕ್ವಶನ್ ಪೇಪರ್ ಏನಿತ್ತಪ್ಪ ಅಂದ್ರೆ, ಈ ಕ್ವಶನ್ ಪೇಪರ್ ನಿನ್ನೆ ಏನಾಗಿದೆಪ್ಪ ಅಂದ್ರೆ ಎಕ್ಸಾಮ್ ನಡೆದಿದೆ. ಸ್ವಲ್ಪ ಈ ಎಕ್ಸಾಮ್ಸ್ ಬಗ್ಗೆ ನಮಗೂ ಐಡಿಯಾ ಇದ್ದಿದ್ದಿಲ್ಲ, ನೋಡಿದಿಲ್ಲ, ಅದಕ್ಕೋಸ್ಕರ ಈ ಕ್ವಶನ್ಸ್ಗಳು ನಾನು ಬಿಡಿಸಿದಿಲ್ಲ. ಇವತ್ತು ಕ್ವಶನ್ ಪೇಪರ್ನ ಕಳಿಸಿದ್ರು. ಇದ್ರ ಒಳಗಡೆ ಒಂದು 9 ಮೆಂಟಾಲಿಟಿ ಕ್ವಶನ್ಸ್ ಅದಾವ್ರಿ, ಬಿಡಿಸಿ ಹಾಕ್ರಿ ಅಂತ. ಅದಕ್ಕೋಸ್ಕರ ಈ 9 ಮೆಂಟಾಲಿಟಿ ಕ್ವಶನ್ಸ್ಗಳನ್ನು ನಾವು ಯಾವ ಥರ ಬಿಡಿಸ್ಕೋಬಹುದು ಅಂತೇಳಿ ಈ ವಿಡಿಯೋನ ಏನು ತರ ನೋಡ್ಕೊಡ್ರಿ. ಎಲ್ಲ ಕ್ವಶನ್ಸ್ಗಳು ಗೊತ್ತಾಗ್ತವೆ. ಸ್ವಲ್ಪ ಕ್ವಶನ್ ಪೇಪರ್ ಇದು ಅಷ್ಟು ಕಳಿಸಿದ ಕ್ಲಿಯರ್ ಇಲ್ಲ, ಆದರೂ ಸಾಧ್ಯ ಆದಷ್ಟು ನಾನು ಇಲ್ಲಿ ಹೇಳ್ಕೊತ ಬರ್ತೀನಿ. ಇಲ್ಲೊಂದು ಕೆಳಗಿನ ಲೈನ್ ಗ್ರಾಫ್ ಅನ್ನ ಆಧರಿಸಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸ್ರಿ ಅಂತ ಕ್ವಶನ್ಸ್ನ ಕೇಳಿದ್ದಾರೆ. ಇಲ್ಲಿಬ್ಬರು ವ್ಯಕ್ತಿಗಳ ಹೆಸರು ಹೇಳಿದ್ದಾರೆ. ಏನಪ್ಪಾ ಅಂದ್ರೆ, ಒಂದು ರಘು ಅಂತೇಳಿ, ಒಂದು ರಘು, ನೆಕ್ಸ್ಟ್ ಯಾರಪ್ಪ ಅಂದ್ರೆ ಸುನಿಲ. ರಘು ಮತ್ತು ಸುನಿಲ ಗಳಿಸಿದಂತ ರನ್ಗಳನ್ನ ಇಲ್ಲೊಂದು ಗ್ರಾಫ್ ಮೇಲೆ ಏನು ಕೊಟ್ಟಿದ್ದಾರಪ್ಪ ಅಂದ್ರೆ ಕೊಟ್ಟಿದ್ದಾರೆ. ಅಂದ್ರೆ ಫುಲ್ ಸೇಡ್ ಮಾಡಿದ್ದು, ಇದು ಫುಲ್ ಸೇಡ್ ಮಾಡಿದ್ದು. ಇದು ಯಾರ್ದಪ್ಪ ಅಂದ್ರೆ ರಘುಂದು. ಸ್ವಲ್ಪ ಅರ್ಧ ಸೇಡ್ ಮಾಡಿದ್ದು ಯಾರ್ದಪ್ಪ ಅಂದ್ರೆ ಸುನಿಲಂದು. ಹಾಗಾದ್ರೆ ಇದಕ್ಕೆ ಕ್ವಶನ್ಸ್ ಏನ್ ಕೇಳಿದಾನೆ ಅಂತೇಳಿ ಇಲ್ಲಿ ಕ್ವಶನ್ಸ್ ಕೆಳಗಡೆ ಕ್ವಶನ್ಸ್ಗಳನ್ನ ಕೊಟ್ಟಿದ್ದಾರೆ. ಇದೇ ಗ್ರಾಫ್ ಮೇಲೆ 3 ಕ್ವಶನ್ಸ್ನ ಕೊಟ್ಟಿದ್ದಾನೆ. 1, 2 ಮತ್ತು 3 ಪಂದ್ಯಗಳಲ್ಲಿ ರಘು ಗಳಿಸಿದ ಅಂದಾಜು ಸಂಖ್ಯೆಯ ರನ್ಗಳೆಷ್ಟು ಅಂತ ಕ್ವಶನ್ಸ್ ಇಂದ. ಇಲ್ಲಿ ಅಂದಾಜು ಸಂಖ್ಯೆಯ ರನ್ಗಳೆಷ್ಟು ಅಂತ ಕ್ವಶನ್ಸ್ನ ಕೊಟ್ಟಾಗ ಕನ್ನಡದಲ್ಲಿ ಇದು ಕ್ವಶನ್ಸ್ ತಪ್ಪಾಗಿದೆ. ಇಲ್ಲಿ ಅಂದಾಜು ಸಂಖ್ಯೆ 1, 2, 3ರಲ್ಲಿ ರಘು ನೋಡ್ರಿ ಒಂದನೇದ್ರಲ್ಲಿ ಅಂದ್ರೆ 1, 2, 3, 4, 5 ಪಂದ್ಯಗಳು ಆಡಿದಾವೆ. ಈ ಕಡೆ ರನ್ಗಳು ಕೊಟ್ಟಿದ್ದಾರೆ. 1ನೇ ಪಂದ್ಯದಲ್ಲಿ ರನ್ ಎಷ್ಟು ಹೊಡೆದಿದ್ದಾನಪ್ಪ ಅಂದ್ರೆ 1ನೇ ಪಂದ್ಯದಲ್ಲಿ ರನ್ನ 40 ಹೊಡೆದಿದ್ದಾನೆ, 40 ಪ್ಲಸ್ 2ನೇ ಪಂದ್ಯದಲ್ಲಿ ನೋಡ್ರಿ, 2ನೇ ಪಂದ್ಯದಲ್ಲಿ ಎಷ್ಟು ಹೊಡೆದಿದ್ದಾನಪ್ಪ ಅಂದ್ರೆ ಇಲ್ಲಿ ಕೆಳಗಡೆ 0 ಕೊಟ್ಟಿದ್ದಾರಪ್ಪ ಅಂದ್ರೆ 2ನೇ ಪಂದ್ಯದಲ್ಲಿ ಈತ 0 ರನ್ ಹೊಡೆದಿದ್ದಾನೆ. ಇನ್ನು 3ನೇ ಪಂದ್ಯದಲ್ಲಿ ಎಷ್ಟು ಹೊಡೆದಿದ್ದಾನೆ ನೋಡ್ರಿ, 3ನೇ ಪಂದ್ಯದಲ್ಲಿ ಎಷ್ಟು ಹೊಡೆದಿದ್ದಾನೆ, ಟೋಟಲ್ ಆಗಿ 100 ಹೊಡೆದಿದ್ದಾನೆ, ಶತಕ ಅಂದ್ರೆ 100 ಹೊಡೆದಿದ್ದಾನೆ. ಹಾಗಾದ್ರೆ ಇದನ್ನ 3 ಪಂದ್ಯಗಳಲ್ಲಿ ಗಳಿಸಿದ ಅಂದಾಜು ಅಂತ ಕೊಡದೆ ಅಥವಾ ಎವರೇಜ್ ಅಂತ ಕೊಡಬೇಕಾಗಿರ್ತದೆ. ಇಂಗ್ಲಿಷ್ನ ಕೊಟ್ಟಿದ್ದಾನೆ ಎವರೇಜ್ ಅಂತೇಳಿ. ಸರಾಸರಿ ಅಂದ್ರೆ ಏನಪ್ಪಾ ಅಂದ್ರೆ ಒಟ್ಟು ಸಂಖ್ಯೆಗಳ ಮೊತ್ತ ಡಿವೈಡೆಡ್ ಬೈ ಒಟ್ಟು ಸಂಖ್ಯೆಗಳನ್ನ ನಾನು ಮಾಡಬೇಕೀಗ. ಹಾಗಾದ್ರೆ 100 1 0 100 ಆಗಿರ್ತದೆ. ಟೋಟಲ್ ಕೂಡಿಸಿದ್ರೆ ಎಷ್ಟಪ್ಪ ಅಂದ್ರೆ 140. 140ನ ಡಿವೈಡೆಡ್ ಬೈ ನಾನು 3 ಮಾಡಬೇಕಾಗಿದೆ. 3ನ ಮಾಡಿದಾಗ 3ರಲ್ಲಿ 3, 3 4 ಎಷ್ಟಪ್ಪ ಅಂದ್ರೆ 12, ಇನ್ನ 2 ಉಳಿತದೆ 20 ಆಯ್ತು, 3 6 18. ಪಾಯಿಂಟ್ ಏನಾಗ್ತದಪ್ಪ ಅಂದ್ರೆ ನೆಕ್ಸ್ಟ್ ಅದು ಎಂಡ್ ಆಗಂಗಿಲ್ಲ. ಯಾಕಪ್ಪ ಅಂದ್ರೆ 0.6 ಅದು ಕಂಟಿನ್ಯೂಸ್ ಆಗಿ ಜರ್ನಿ ಹೋಗ್ತದೆ. ಬಟ್ ಆಪ್ಷನ್ಸ್ಗಳು ನೋಡಿದಾಗ ನಮ್ಗೆ ಎಲ್ಲಿ 46 ಪಾಯಿಂಟ್ ಸಮಥಿಂಗ್ ಆಪ್ಷನ್ಸ್ಗಳಿಲ್ಲ. ಹೀಗಾಗಿ ಇದು 1ನೇ ಕ್ವಶನ್ಸೇ ಏನಾಗಿದೆಯಪ್ಪ ಅಂದ್ರೆ ಇಲ್ಲಿ ರಾಂಗ್ ಆಗಿದೆ. ಫಸ್ಟ್ ಕ್ವಶನ್ಸ್ ಏನಾಗಿದೆಯಪ್ಪ ಅಂದ್ರೆ ರಾಂಗ್ ಆಗಿದೆ. ಅದಕ್ಕೋಸ್ಕರ ನಾವೇನು ಮಾಡಬೇಕಪ್ಪ ಅಂದ್ರೆ ಈ 1ನೇ ಕ್ವಶನ್ಸ್ಗೆ ಆನ್ಸರ್ ಅದನ್ನು ಯಾವಾಗ ಬಿಡ್ತಾರೋ ನಾವು ನೋಡ್ಬೇಕಾಗುತ್ತೆ. ಇಲ್ಲಿಗಪ್ಪ ಅಂದ್ರೆ ಅವ್ರು ಏನು ಮಾಡಿಬಿಟ್ಟಿರ್ಬೋದು, ನನ್ನ ಅಂದಾಜು ಪ್ರಕಾರ ಇಲ್ಲಿ 1, 2, 3 ಪಂದ್ಯಗಳಲ್ಲಿ ರಘು ಗಳಿಸಿದ ಅಂದಾಜು ಸಂಖ್ಯೆ ಅಥವಾ ಎವರೇಜ್ ರನ್ ಬೇಕಂತಂದಾಗ ಇಲ್ಲಿ ನೋಡ್ರಿ 2ನೇದ್ರಾಗ ಏನಾಗಿದ್ದಾನಪ್ಪ ಅಂದ್ರೆ ಡಕೌಟ್ ಆಗಿದ್ದಾನೆ, ಅಂದ್ರೆ 0ಕ್ಕೆ ಔಟ್ ಆಗಿದ್ದಾನೆ. ಅದನ್ನು ಕನ್ಸಿಡರೇ ಮಾಡಿಲ್ಲ ಅವರು. ಯಾಕಪ್ಪ ಅಂದ್ರೆ ಇಲ್ಲಿ 71 ಆನ್ಸರ್ ಇದೆ. ಹಾಗಾದ್ರೆ 101 40 ಕೂಡಿಸಿದ್ರೆ ಎಷ್ಟಪ್ಪ ಅಂದ್ರೆ 140. 2 ಮ್ಯಾಚ್ ಆಡೋಣ ಅಂತ ತಿಳ್ಕೊಂಡು ಡಿವೈಡೆಡ್ ಬೈ 2 ಹೊಡೆದ್ಬಿಟ್ಟು ಅಂದ್ರೆ 2 1 2 2 7 14 0 ಇದೆ 0 70 ಬರ್ತದೆ. 70 ಇಲ್ಲಿ ಆನ್ಸರ್ ಇದೆ. ಹಂಗಂತೇಳಿ ಇದನ್ನ 3 ರೈಟ್ ಆನ್ಸರ್ ಹಾಕ್ಬಿಟ್ಟಿವಪ್ಪ ಅಂದ್ರೆ ಕ್ವಶನ್ಸ್ಗೆ ಅದೇನಾಗ್ತದಪ್ಪ ಅಂದ್ರೆ ತದ್ವಿರುದ್ಧಾಗ್ತದೆ. ಹೀಗಾಗಿ 1ನೇ ಕ್ವಶನ್ಸ್ ಈ ಗ್ರಾಫ್ ಒಳಗಡೆ ತಪ್ಪಿದೆ. ಹೀಗಾಗಿ ಇನ್ನ ನೆಕ್ಸ್ಟ್ ಕ್ವಶನ್ಸ್ನ ನೋಡ್ರಿ, ಇದೇ ಕ್ವಶನ್ಸ್ ಒಳಗಡೆ ಇಲ್ಲಿ ನೋಡ್ರಿ, ಎಲ್ಲಾ ಪಂದ್ಯಗಳನ್ನು ಸೇರಿಸಿದಾಗ ರಘು ಗಳಿಸಿದ ರನ್ನುಗಳು ಸುನಿಲ್ ಗಳಿಸಿದ ರನ್ಗಳಿಗಿಂತ ಎಷ್ಟು ಪ್ರತಿಶತ ಹೆಚ್ಚಾಗಿದೆ ಅಂತ ಕ್ವಶನ್ ಪೇಪರ್ದಾಗ ಇದೆ. ಎಲ್ಲಾ ಪಂದ್ಯಗಳನ್ನು ಸೇರಿಸಿದಾಗ ರಘು ಗಳಿಸಿದ ರನ್ನುಗಳು ಸುನಿಲನು ಗಳಿಸಿದ ರನ್ಗಳಿಗಿಂತ ಎಷ್ಟು ಪ್ರತಿಶತ ಹೆಚ್ಚಾಗಿದೆ ಅಂತ ನೋಡಿದಾಗ ಮೊದಲ ರಘುನ ರನ್ ಎಷ್ಟು, ಟೋಟಲ್ 5 ಮ್ಯಾಚ್ ಒಳಗಡೆ ಸುನಿಲ ರನ್ ಎಷ್ಟು ಅಂತ ಮೊದಲು ಕಂಡು ಹಿಡ್ಕೋಬೇಕು ನಾವು. ಫಸ್ಟಿಗೆ ಇಲ್ಲಿ ನೋಡ್ರಿ, ರಘುನ ನಾವು ಆಲ್ರೆಡಿ ರಘುಂದು 3 ಪಂದ್ಯಾಟಗಳಲ್ಲಿ ಎಷ್ಟು ಕಂಡು ಹಿಡಿದೇವಪ್ಪ ಅಂದ್ರೆ 40 0 100 ಅಂದ್ರೆ 140 ಆಗಿತ್ತಾ. ಇನ್ನ 2 ಪಂದ್ಯದ್ದು ನೋಡಪ್ಪ, 4ನೇ ಪಂದ್ಯಕ್ಕೆ ಎಷ್ಟು ಹೊಡೆದಿದ್ದ ನೋಡ್ರಿ ಇಲ್ಲಿ 60 ಅಂದ್ರೆ ಮ್ಯಾಲಿಂದ ಅರ್ಧ ಕೊಟ್ಟಿದ್ದಾರಪ್ಪ ಅಂದ್ರೆ 65. ಇನ್ನು ನೆಕ್ಸ್ಟ್ 5ನೇ ಮ್ಯಾಚಿಗೆ ಎಷ್ಟು ಹೊಡೆದಾಗ ನಾವು 5ನೇ ಮ್ಯಾಚಿಗೆ 4ನೇ ಮ್ಯಾಚಿಗೆ ಎಷ್ಟು ಹೊಡೆದಿದ್ದಾನೆ. ಇಲ್ಲಿ ಬಂದು 4ನೇ ಮ್ಯಾಚು ಕೊನೆ ಮ್ಯಾಚ್ ಎಲ್ಲಿಗಿದೆಯಪ್ಪ ಅಂದ್ರೆ 45 ಇದೆ. ಓಕೆ, ಕೊನೆ ಮ್ಯಾಚ್ ಎಷ್ಟಿದೆಯಪ್ಪ ಅಂದ್ರೆ ಇಲ್ಲಿ ನೋಡ್ರಿ, ಈ ಗ್ರಾಫ್ದಾಗ ನೋಡ್ರಿ 45 ಇದೆ. ಹಾಗಾದ್ರೆ 45 45 ಒಟ್ಟು ಎಡಿಷನ್ ಮಾಡ್ರಿ ಇದನ್ನ. 5 5 ಎಷ್ಟಪ್ಪ ಅಂದ್ರೆ 10, 6 4 10 10 1 4 14 14 1 15 1 1 2 250 ಎಷ್ಟಾದವಪ್ಪ ಅಂದ್ರೆ ಅವನು ಯಾರ್ದು ರಘುದು ರನ್ಗಳು ಎಷ್ಟಾದವು
ರಘು ಸ್ವಲ್ಪ ಇದು ಬೋರ್ಡ್ ಏನಾಗ್ತೈತಿ ಇದು 250 ರಘುನ ರನ್ ಆದ್ರೆ ಇನ್ನು ಸುನಿಲನ್ ರನ್ ಎಷ್ಟು ನೋಡ್ರಿ. ಸುನಿಲನ್ ಅಂದ್ರೆ ಇವಕ್ಕೂ ನೆನೆಸ್ಬೇಕು. ಫಸ್ಟ್ನೇದು ಎಷ್ಟಿದೆಯಪ್ಪ ಅಂದ್ರೆ ಸುನಿಲಿಂದು 60 ಇದೆ. ನೆಕ್ಸ್ಟ್ 50 ಇದೆ. 60 1 50 ಎರಡು ಕೂಡಿಸ್ಬಿಡ್ತೀನಿ ಡೈರೆಕ್ಟ್ 110. ನೆಕ್ಸ್ಟ್ ಎಷ್ಟಿದೆಯಪ್ಪ ಅಂದ್ರೆ ಇಲ್ಲಿ 10 ಇದೆ. ಮೂರನೇದು ಎಷ್ಟಿದೆಯಪ್ಪ ಅಂದ್ರೆ ಪ್ಲಸ್ 10 ಇದೆ, 120 ಆಯ್ತು. ನೆಕ್ಸ್ಟ್ ಇಲ್ಲಿ ನಿಂತರ ಇದು ಎಷ್ಟಿದೆ ನೋಡ್ರಿ 35 ಇದೆ, ಪ್ಲಸ್ 35 ಪ್ಲಸ್ 35. ನೆಕ್ಸ್ಟ್ ಏನಿದೆಯಪ್ಪ ಅಂದ್ರೆ ಕೊನೆಯದು ಎರಡು ಸೇಮ್ ಇದಾವೆ. ಎರಡು ಸೇಮ್ ಇದಾವಪ್ಪ ಅಂದ್ರೆ 45 ಇದೆ, ಪ್ಲಸ್ 45 ಅಂದರೆ 110 120 110 110 120. ನೆಕ್ಸ್ಟ್ 35 ಪ್ಲಸ್ ಎಷ್ಟಪ್ಪ ಅಂದ್ರೆ 45. ಇದನ್ನ ಎಡಿಷನ್ ಮಾಡಬೇಕು. ಇದನ್ನ ಎಡಿಷನ್ ಮಾಡಿದಾಗ ಎಷ್ಟು ಬರ್ತೈತೆ ನೋಡ್ರಿ. 5 5 ಎಷ್ಟಪ್ಪ ಅಂದ್ರೆ 10, 2 3 5 5 4 9 9 1 10 1 1 2 200 ಬಂತು. ಹೌದಾ, 200 ಬಂತು. ಇದು ರಘುನ್ ರನ್ನ 250. ಇದು ಯಾರ್ದಪ್ಪ ಅಂದ್ರೆ ಸುನಿಲ್ ರನ್ನ 200. ಹೌದಾ, ಇದು ಸುನಿಲ. ನಮ್ಗೆ ಕ್ವಶನ್ಸ್ ಏನು ಕೇಳಿದಾರಪ್ಪ ಅಂದ್ರೆ ಎಲ್ಲಾ ಪಂದ್ಯಗಳನ್ನು ಸೇರಿಸಿದಾಗ ರಘು ಗಳಿಸಿದ ರನ್ನುಗಳು ಸುನಿಲನು ಗಳಿಸಿದ ರನ್ಗಳಿಗಿಂತ ಎಷ್ಟು ಪ್ರತಿಶತ ಹೆಚ್ಚಾಗಿದೆ. ಸುನಿಲನು ಗಳಿಸಿದಂತ ರನ್ ಎಷ್ಟಿದೆಯಪ್ಪ ಅಂದ್ರೆ ಇಲ್ಲಿ 200 ಇದೆ. ಹೌದಾ, ಸುನಿಲ್ ಗಳಿಸಿದಂತ ರನ್ಗಳು 200 ಇದೆ. ಹಾಗಾದ್ರೆ ರಘುನ್ ರನ್ನ ಸುನಿಲ್ಗಿಂತ ಎಷ್ಟು ಹೆಚ್ಚಿಗಿದಾವ? ಇವಂದು 250 ಅದ ಅಂದ್ರೆ 50 ಹೆಚ್ಚಿಗೈತೆ. ಆ 50 ರನ್ 200ಕ್ಕೆ ಈ ಸುನಿಲ್ ರನ್ನಕ್ಕೆ ಅಷ್ಟೇ ನಾವು ಕನ್ವರ್ಟ್ ಮಾಡ್ಬೇಕು ಇಲ್ಲಿ. ಹಾಗಾದ್ರೆ ಶೇಕಡ ಅಂದ್ರೆ ಎಷ್ಟು? ಇಂಟು 100. ಹೌದಾ, ಕ್ಯಾನ್ಸಲ್ ಮಾಡ್ರಿ. ಈಗ ಇದು ಇಲ್ಲ ಅಂತ ತೆಗೆದು ಬಿಡ್ತೀನಿ. ಇಲ್ಲೇ ಇದೊಂದು 0 ಇದೊಂದು 0. ನೆಕ್ಸ್ಟ್ ಇದೊಂದು 0 ತೆಗಿತೀನಿ. 2 1 2 20 50ರ ಅರ್ಥ ಎಷ್ಟು? 25. ಹೌದಾ, 25% ಅಂತ ಕರಿತೀವಿ. 25% ಐತಾ? 25% ಏನಿದೆಪ್ಪ ಅಂದ್ರೆ ಹೆಚ್ಚಿಗೆ ಇದೆ ಪ್ರತಿಶತ. ಇದನ್ನ ಈ ತರ ಬಿಡಿಸ್ಬೇಕು. ಇನ್ನು ನೆಕ್ಸ್ಟ್ ನೋಡ್ರಿ ಕ್ವಶನ್ ನಂಬರ್ ಇದೇ ಕ್ವಶನ್ ಗ್ರಾಫ್ ಒಳಗಡೆ ಮೂರನೇದು. ಎಲ್ಲಾ ಪಂದ್ಯಗಳಲ್ಲಿ ಸುನಿಲ್ ಮತ್ತು ರಘು ಗಳಿಸಿದ ಒಟ್ಟು ರನ್ಗಳ ಅನುಪಾತ. ಫಸ್ಟ್ಗೆ ಸುನಿಲ್ ಕೇಳಿದ್ದಾರೆ. ಸುನಿಲ್ ರನ್ ಎಷ್ಟಿದ್ದು? 200 ಇದ್ದು. ರಘುನ್ ರನ್ ಎಷ್ಟಿದಪ್ಪ ಅಂದ್ರೆ 250 ಇದಾವೆ. ಪ್ರತಿ ಅನುಪಾತ ಅಂದ್ರೇನು? ಭಾಗ ಮಾಡ್ಬೇಕು ಅಂತ ಹೇಳಿದ್ರಿ. ಈಗ ಇದೊಂದು 0 ತೆಗಿರಿ. 5 4 20 5 5 25 4:5. 4:5 ಎಲ್ಲಿದೆ ಆಪ್ಷನ್ಸ್? ಆಪ್ಷನ್ಸ್ 4 ಇದೆ. ಆಪ್ಷನ್ಸ್ 4 ಇಸ್ ದ ರೈಟ್ ಆನ್ಸರ್ ಆಗ್ತದೆ. ಇನ್ನು ನೆಕ್ಸ್ಟ್ ಕ್ವಶನ್ಸ್. ಇಲ್ಲಿ ಒಂದು ಏನಿದೆಪ್ಪ ಅಂತಂದಾಗ ಬ್ಲಡ್ ರಿಲೇಷನ್ಸ್ ರಿಲೇಟೆಡ್ ಒಂದು ಕ್ವಶನ್ಸ್ ಇದೆ. ಒಂದು ಕುಟುಂಬದ ABCDE ಮತ್ತು F ಎಂಬ 6 ಮಂದಿ ಸದಸ್ಯರು ಒಟ್ಟಿಗೆ ಪ್ರಯಾಣಿಸುತ್ತಾರೆ. ಬಿ ಸದಸ್ಯ ಸಿ ಯ ಮಗ. ಇಲ್ಲಿ ಹೇಳಿಕೆ ಕೊಟ್ಟಿರ್ತಾರಲ್ಲ, ಹೇಳಿಕೆಯನ್ನು ಅಷ್ಟು ಓದ್ಕೊಡ್ರಿ. ಆ ಹೇಳಿಕೆ ರಿಲೇಟೆಡ್ ಡಯಾಗ್ರಾಮ್ ಹಾಕೋತ ಬರ್ರಿ. ನೋಡ್ರಿ, ಇಲ್ಲಿ ಒಂದು ಒಟ್ಟು ಟೋಟಲ್ ಎಷ್ಟು ಜನ ಅದರತ್ತ? ಒಟ್ಟು 6 ಜನ ಅದರ. 6ರಾಗ ಬಿ ಯ ಸದಸ್ಯ ಸಿ ಯ ಮಗ ಅಂತ. ಸಿ ಯ ಮಗ ಯಾರಪ್ಪ ಅಂದ್ರೆ ಬಿ ಅಂತ ಮಗ ಅಂತ ಹೇಳ್ಬಿಟ್ಟಾರ. ಈ ತರ ಚೌಕ್ ಬಾಕ್ಸ್ ಹಾಕ್ಬಿಡ್ತು ಸಿ ಯ ಮಗ. ಬಟ್ ಸಿ ಯಾರು ಅನ್ನೋದು ನನಗೆ ಗೊತ್ತಿಲ್ಲ, ಸ್ಕಿಪ್ ಮಾಡ್ರಿ. ಮುಂದೆ ನೋಡ್ರಿ. ಆದರೆ ಸಿ ಸದಸ್ಯ ಬಿ ಯ ಅಮ್ಮ ಅಲ್ಲತ್ತ. ಸಿ ಯ ಸದಸ್ಯ ಬಿ ಯ ಅಮ್ಮ ಅಲ್ಲ ಅಂದ. ಅವ ಮಗ ಅಂತಂಗ ಅಮ್ಮ ಅಲ್ಲಪ್ಪ ಅಂದ್ರೆ ತಂದೆ ಆಗಿರ್ಲೇಬೇಕು ಅವ. ಹೌದಾ, ತಾಯಿ ಅಲ್ಲಪ್ಪ ಅಂದ್ರೆ ತಂದೆ ಆಗಿರ್ಲೇಬೇಕು. ಇವ ತಂದೆ. ನೆಕ್ಸ್ಟ್ ನೋಡ್ರಿ, ಎ ಮತ್ತು ಸಿ ಮದುವೆಯಾದ ದಂಪತಿಗಳು. ಎ ಮತ್ತು ಸಿ ಇಲ್ಲದರ ಎ ಮದುವೆಯಾದ ದಂಪತಿಗಳತ್ತ. ಎ ಮದುವೆಯಾದ ದಂಪತಿಗಳಪ್ಪ ಅಂದ್ರೆ ನಾನು ಬ್ಲಡ್ ರಿಲೇಷನ್ಸ್ ಒಳಗಡೆ ಹೇಳಿದ್ದೀನಿ, ಗಂಡ ಮತ್ತು ಹೆಂಡತಿ ಬರ್ತಪ್ಪ ಅಂದ್ರೆ ಡಬಲ್ ಬಾಂಡ್ ಹಾಕ್ಬೇಕಂತೆ. ಎ ದಂಪತಿ, ಇವರಿಬ್ರು ದಂಪತಿಗಳಂದ್ರೆ ಇವ ಗಂಡ. ಹಾಗಾದ್ರೆ ಇವಳು ಏನಾಗಿರ್ತಾರೆ? ಹೆಂಡತಿ ಆಗಿರ್ಲೇಬೇಕು. ಹೆಣ್ಣು ಮಕ್ಕಳನ್ನ ರೌಂಡ್ ಬಾಕ್ಸ್ ನಲ್ಲಿ ಹಾಕ್ಬೇಕು, ಪುರುಷರನ್ನ ಚೌಕ್ ಬಾಕ್ಸ್ ನಲ್ಲಿ ಹಾಕ್ಬೇಕು. ದಂಪತಿಗಳು. ಸಿ ಸದಸ್ಯ ನೋಡ್ರಿ, ಈ ಸದಸ್ಯ ಸಿ ಯ ಸಹೋದರ. ನೋಡ್ರಿ, ಈ ಸದಸ್ಯ ಸಿ ಯ ಸಹೋದರತ್ತ. ಈ ಸದಸ್ಯ ಸಿ ಯ ಸಹೋದರ ಯಾರತ್ತಂದ ಈ ಅತ್ತ. ಈ ಸಿ ಯ ಸಹೋದರ ಅಂದ್ರೆ ಚೌಕ್ ಬಾಕ್ಸ್ ನಲ್ಲಿ ಹಾಕ್ತೀನಿ. ನೆಕ್ಸ್ಟ್ ಸಿ ಯ ಸಹೋದರ. ಡಿ ಸದಸ್ಯ ಎ ಯ ಮಗಳು. ಡಿ ಸದಸ್ಯ ಯಾರ ಮಗಳತ್ತ? ಎ ಯ ಮಗಳತ್ತ. ಎ ಯ ಮಗಳು ಅಂದ್ರ ಮಗಳು ಯಾರು? ಡಿ ಮಗಳು. ಎಫ್ ಸದಸ್ಯ ಬಿ ಯ ಸಹೋದರಿ ಅಲ್ಲ. ಎಫ್ ಸದಸ್ಯ ಬಿ ಯ ಸಹೋದರಿ ಅಲ್ಲತ್ತ. ಬಿ ಸಹೋದರಿ ಎಫ್ ಅಲ್ಲ ಅಂತಂದಾಗ ಅವ ಏನಾಗಿರ್ತಾನೆ? ಎಫ್ ಸಹೋದರ ಆಗಿರ್ಬೇಕಾ?
ಇಲ್ಲಿ ಸಹೋದರಿ ಅಲ್ಲ ಅಂತ ಹೇಳಿದ್ದಾರೆ. ಎಫ್ ಸದಸ್ಯ ಬಿ ಸದಸ್ಯ ಸಹೋದರಿ ಅಲ್ಲ ಅಂದ್ರೆ ಸಹೋದರ ಆಗಿರ್ಬೇಕು. ಹಾಗಾದ್ರೆ ಕುಟುಂಬದಲ್ಲಿ ಒಟ್ಟು ಎಷ್ಟು ಪುರುಷ ಜನ ಸದಸ್ಯರಿದ್ದಾರೆ ಅಂತ ಕ್ವಶನ್ಸ್ನ ಕೇಳಿದಾರೆ. ಪುರುಷರು ನಾನು ಚೌಕ್ ಬಾಕ್ಸ್ದಲ್ಲಿ ಯಾರ್ಯಾರು ಹಾಕಿದ್ದೀನಿ ಅವರೆಲ್ಲ ಪುರುಷರು. ಎಷ್ಟಿದಾವೆ ನೋಡ್ರಿ ಚೌಕ? 1 2 3 4. ಹಾಗಾದ್ರೆ ಟೋಟಲ್ 4 ಜನ ಏನಿದಾರಪ್ಪ ಅಂದ್ರೆ ಇಲ್ಲಿ ಪುರುಷ ಸದಸ್ಯರು ನಮ್ಗೆ ಇಲ್ಲಿ ಕಂಡು ಬರ್ತಾರೆ. ಹೀಗಾಗಿ ಆಪ್ಷನ್ಸ್ 1 ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ. ಇನ್ನ ನೆಕ್ಸ್ಟ್ ಕ್ವಶನ್ಸ್ನ ನೋಡ್ರಿ. ಈ ತರ ಕ್ವಶನ್ಸ್ಗಳನ್ನ ನಾನು ಹೇಳ್ಕೊತಾ ಬಂದಿದ್ದೀನಿ. ಈ ಕ್ವಶನ್ಸ್ಗಳು ಒಂದು ಬರ್ತಾವೆ ಅಂತೇಳಿ. ಇಲ್ಲಿ ನೋಡ್ರಿ, ಈ ಡಿಕೋಡಿಂಗ್ ರಿಲೇಟೆಡ್ ಒಳಗಡೆನೂ ಕೂಡ ಇವ್ರನ್ನ ಹೇಳಿದ್ದೀನಿ. ಪ್ರಕಾಶವನ್ನು ಕತ್ತಲೆ ಎಂದು ಕರೆದರೆ, ನೋಡ್ರಿ ಪ್ರಕಾಶವನ್ನು, ಇದನ್ನ ಏನೂ ಬರ್ಕೋ ಅವಶ್ಯಕತೆ ಇಲ್ಲ, ಕ್ವಶನ್ಸ್ ನೋಡಿ ಆನ್ಸರ್ ಮಾಡ್ಬೇಕು ಇದನ್ನ ಅಷ್ಟೇ. ನೋಡ್ರಿ, ಪ್ರಕಾಶವನ್ನು ಕತ್ತಲೆ ಎಂದು ಕರೆದ್ರೆ, ಕತ್ತಲೆಯನ್ನ ನಮ್ಮ ಕ್ವಶನ್ಸ್ ಏನು ಕೇಳ್ಯಾರ ನೋಡ್ರಿ ಲಾಸ್ಟ್ಗೆ, ಹಾಲಿನ ಬಣ್ಣ ಯಾವುದು? ಹಾಲಿನ ಬಣ್ಣ ಏನಾಗಿರ್ತದೆ? ಹಾಲಿನ ಬಣ್ಣ ನಾರ್ಮಲ್ ಆಗಿ ಎಲ್ಲರಿಗೂ ಗೊತ್ತಿರ್ತದೆ, ಬಿಳಿ ಬಣ್ಣ ಆಗಿರ್ತದೆ. ಆ ಬಿಳಿಯನ್ನು ಏನೆಂದು ಕರೀತಾರೆ ಅನ್ನೋದೇ ನಾವು ಹುಡುಕ್ಬೇಕು ಈಗಷ್ಟೇ. ನೋಡ್ರಿ, ಪ್ರಕಾಶವನ್ನು ಕತ್ತಲೆ ಎಂದು ಕರೆದ್ರೆ, ಕತ್ತಲೆಯನ್ನ ಬಿಳಿ ಎಂದು ಕರೆದ್ರೆ, ಬಿಳಿಯನ್ನ ಕಿತ್ತಳೆ ಎಂದು ಕರೆದರೆ, ಇಲ್ಲೇ ಸಿಕ್ಬಿಡ್ತು ನನಗೆ ಆನ್ಸರ್. ಈಗ ಬಿಳಿಯನ್ನ ಏನೆಂದು ಕರೀತಾರಪ್ಪ ಅಂದ್ರೆ ಬಿಳಿಯನ್ನ ಕಿತ್ತಳೆ ಎಂದು ಕರೆದರೆ ಮುಗಿತು. ಕಿತ್ತಳೆಯನ್ನ ಕೆಂಪು ಎಂದು ಕರೆದರೆ, ಕೆಂಪನ್ನು ಹಸಿರು ಎಂದು ಕರೆದರೆ, ಹಸಿರನ್ನು ನೀಲಿ ಎಂದು ಕರೆದರೆ, ಹಾಲಿನ ಬಣ್ಣ ಯಾವುದು? ನಮ್ಗೆ ಏನಾರು ಕೇಳಲ್ಲಕ್ಕ ಅವರು. ಹಾಲಿನ ಬಣ್ಣ ಏನಿರ್ತೈತೆ? ನಮ್ಗೆ ಬಿಳಿ ಇರ್ತೈತಿ. ಹಾಗಾದ್ರೆ ಈ ಬಿಳಿಯನ್ನ ಏನೆಂದು ಕರೆದಿದ್ದಾರೆ? ನೋಡ್ರಿ, ಬಿಳಿಯನ್ನ ಕಿತ್ತಳೆ ಎಂದು ಕರೆದಿದ್ದಾರೆ. ಮುಗಿತು ಆನ್ಸರ್. ಬಿಳಿಯನ್ನ ಏನೆಂದು ಕರೆದಿರ್ತಾರೆ ಅನ್ನೋದೇ ಆನ್ಸರ್. ನಾನು ಬಿಳಿಯನ್ನ ಕಿತ್ತಳೆ ಎಂದು ಕರೆದಿದ್ದಾರೆ. ಹೀಗಾಗಿ ಆಪ್ಷನ್ಸ್ 4 ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ. ಈ ತರ ಕ್ವಶನ್ಸ್ಗಳನ್ನ ಹೇಳಿದ್ದೀನಿ ಚಾಪ್ಟರ್ ವೈಸ್ದಾಗ. ನೆಕ್ಸ್ಟ್ ಕ್ವಶನ್ಸ್ ಏನಿದೆಯಪ್ಪ ಅಂದ್ರೆ, ಈ ತರ ತಲೆಗಳು ಮತ್ತು ಕಾಲುಗಳು ಬಂದಾಗ ಈ ತರ ಹಿಂದೆ ಒಂದು PSI ಕ್ವಶನ್ ಪೇಪರ್ ಒಳಗಡೆ ಬಿಡಿಸಿ ಹಾಕಿದೆ. ಅದೇ ತರ ಇಲ್ಲೊಂದು ಕ್ವಶನ್ಸ್ ಇದೆ. ಒಂದು ಮೃಗಾಲಯದಲ್ಲಿ ಸಿಂಹ ಮತ್ತು ಪಾರಿವಾಳಗಳು ಇವೆ. ತಲೆ ಎಣಿಕೆ ಮಾಡಿದಾಗ ಅವುಗಳ ಒಟ್ಟು ಸಂಖ್ಯೆ 2 ಸಿಂಹ ಪ್ಲಸ್ ಪಾರಿವಾಳಗಳನ್ನ ಎರಡು ಕೂಡಿಸಿದ್ರೆ ಎಷ್ಟಾಗ್ತಾವತ್ತ? 2 ಕೂಡಿಸಿದ್ರೆ 120 ಆಗ್ತಾವತ್ತ. ಅವುಗಳ ಕಾಲುಗಳ ಸಂಖ್ಯೆ, ಟೋಟಲ್ ಕಾಲುಗಳು ಎಷ್ಟದಪ್ಪ ಅಂದ್ರೆ 2 ಸಿಂಹ ಮತ್ತು ಪಾರಿವಾಳ 2. ಸಿಂಹಕ್ಕೆ ಕಾಲುಗಳು ಎಷ್ಟಿರ್ತಾವೆ? 4. ಪಾರಿವಾಳ ಕಾಲುಗಳು ಎಷ್ಟಿರ್ತಾವೆ? 2 ಇರ್ತಾವೆ. ಒಟ್ಟು ಕೂಡಿಸಿದ್ರೆ ಎಷ್ಟಾಗ್ತದಪ್ಪ ಅಂದ್ರೆ 360 ಆಗ್ತದೆ. ಹಾಗಾದ್ರೆ ಮೃಗಾಲಯದಲ್ಲಿ ಒಟ್ಟು ಎಷ್ಟು ಪಾರಿವಾಳಗಳಿವೆ ಅಂತ ಕ್ವಶನ್ಸ್ನ ಕೇಳಿದ್ದಾರೆ. ಟೋಟಲ್ ಎಷ್ಟು ಪಾರಿವಾಳಗಳಿದಾವೆ? ಈ ತರ ಕೊಟ್ಟಾಗ ನಾವು ಏನ್ ಮಾಡ್ಬೇಕಪ್ಪ ಅಂದ್ರ, ಪಾರಿವಾಳಗಳನ್ನ ಸಂಖ್ಯೆನ ನಾವು ತಕ್ಕೋಬೇಕಾಗಿತ್ತಪ್ಪ ಅಂದ್ರೆ, ಪಾರಿವಾಳಗಳಿಗೆ ಎಷ್ಟು ಕಾಲುಗಳಿರ್ತಾವೆ? 2 ಕಾಲು ಇರ್ತಾವ. ಡಿವೈಡೆಡ್ ಬೈ 2 ಹೊಡೀರಿ ಇದಕ್ಕೆ. ಇಲ್ಲಿಕಪ್ಪ ಅಂದ್ರೆ ಇದರ ಪ್ರಾಣಿಗಳು ಎಷ್ಟಿದಾವೆ? 2 ಪ್ರಾಣಿಗಳು, ಒಂದು ಸಿಂಹ ಇದೆ, ಒಂದು ಪಾರಿವಾಳಗಳಿದೆ. ಅಂದ್ರೆ ಡಿವೈಡೆಡ್ ಬೈ 2 ಮಾಡ್ರಿ. 2 ಒಂದೇ 2 18 36 ಇದೊಂದು 0 ಇದೆ, 0. ಹಾಗಾದ್ರೆ 180 ಕಾಲುಗಳು ಬಂದು. ಟೋಟಲ್ ಎಷ್ಟು ಕಾಲುಗಳು ಬಂದು? 180 ಕಾಲುಗಳು. ಈ 180 ಕಾಲು ಒಳಗಡೆ ನಾವು ಒಟ್ಟು ತಲೆಗಳ ಸಂಖ್ಯೆ ಎಷ್ಟಿದೆಯಪ್ಪ ಅಂದ್ರೆ 120. ಆ 120 ತೆಗೆದೋಗಿದ್ ಬಿಡ್ರಿ, ಎಷ್ಟು ಉಳಿತದಪ್ಪ ಅಂದ್ರೆ 60. ಈ 60 ಏನಾಗಿರ್ತಾವಪ್ಪ ಅಂತಂದಾಗ ಸಿಂಹಗಳು ಆಗಿರ್ತವೆ. ಹಾಗಾದ್ರೆ 60 ಸರ್ ಹೆಂಗೆ ಹೇಳ್ತೀರಿ ಸಿಂಹಗಳು ಇವು ಅಂತೇಳಿ? ನೋಡ್ರಿ, 60 ಏನಿದಾವಪ್ಪ ಅಂದ್ರೆ ಸಿಂಹಗಳದಾವ ಅಂತ ತಿಳ್ಕೊಡ್ರಿ. ಟೋಟಲ್ ತಲೆಗಳ ಸಂಖ್ಯೆ ಎಷ್ಟೈತಿ? 120 ಐತಿ. 60 ಸಿಂಹಗಳದಾವಪ್ಪ ಅಂದ್ರೆ 60 ಸಿಂಹಗಳದಾವ ಅಂದ್ರೆ ಇನ್ನೆಷ್ಟು ಪಾರಿವಾಳಗಳು ಇರ್ಬೇಕು? 60 ಪಾರಿವಾಳಗಳು ಇರಲೇಬೇಕು. 60 ಪಾರಿವಾಳಗಳು ಅದಾವು. ಹಾಗಾದ್ರೆ ಆಪ್ಷನ್ಸ್ ಇಲ್ಲಿದೆ 60 ಪಾರಿವಾಳಗಳು. ಆಪ್ಷನ್ಸ್ 2 ಇದೆ. ಕರೆಕ್ಟ್ ಅದನ್ರಿ? ಕರೆಕ್ಟ್ ಇದೆ. ನೋಡ್ರಿ, ಸಿಂಹಗಳು ಎಷ್ಟಿದಾವಪ್ಪ ಅಂದ್ರೆ 60 ಅದಾವ ಅಂತ ತಿಳ್ಕೊಳ್ರಿ. ಸಿಂಹಗಳಿಗೆ ಕಾಲುಗಳು ಎಷ್ಟಿರ್ತಾವೆ? 4 ಇರ್ತಾವೆ. ನೋಡ್ರಿ, 6 4 24. ಇದೊಂದು 0 ಇದೆ, 0. 240 ಕಾಲುಗಳದಾವು. ಇನ್ನು 60 ಪಾರಿವಾಳಗಳು ಅದಾವ ಅಂತ ತಿಳ್ಕೊಳ್ರಿ. 60 ಇಂಟು ಪಾರಿವಾಳ ಸಂಖ್ಯೆ, ಪಾರಿವಾಳ ಕಾಲುಗಳು ಎಷ್ಟು? 2. 6 ಹಳ್ಳಿ ಎಷ್ಟಪ್ಪ ಅಂದ್ರೆ 12. ಇದೊಂದು 0 ಇದೆ, 0. 120 ಆಯ್ತು. 0 0 4 2 6 2 1 3. 360 ಕಾಲುಗಳ ಸಂಖ್ಯೆ ಅದು. 360 ಕಾಲುಗಳ ಸಂಖ್ಯೆ ಅದು. 60 ಕೂಡಿಸಿದ್ರೆ 120 ತಲೆಗಳನ್ನು ಅದು. ಹಾಗಾಗಿ ನಮ್ಗೆ ಕರೆಕ್ಟ್ ಏನಿದೆಪ್ಪ ಅಂದ್ರೆ ಪಾರಿವಾಳಗಳೂ 60 ಇದಾವೆ, ಸಿಂಹಗಳು ಕೂಡ 60 ಇದಾವೆ. ನೀವು ಆಪ್ಷನ್ಸ್ ತಗೊಂಡು ಚೆಕ್ ಮಾಡ್ಕೋತಾ ಬರಬಹುದು ಅಷ್ಟೇ. ಇನ್ನ ನೆಕ್ಸ್ಟ್ ಕ್ವಶನ್ಸ್ನ ನೋಡ್ರಿ. ಇವೆಲ್ಲ ಸ್ವಲ್ಪ ಕ್ವಶನ್ಸ್ಗಳನ್ನ ನಾನು ಫೋಟೋ ಹೊಡೆದು ಹಾಕೊಂಡಿದ್ದೀನಿ. ಸ್ವಲ್ಪ PDF ಹಾಕೊಂಡಿದ್ರೆ ಇವೆಲ್ಲ ಕರೆಕ್ಟ್ ಆಗ್ತಿತ್ತು. ಇಲ್ಲೊಂದು ಕ್ವಶನ್ಸ್ ಇದೆ ನೋಡ್ರಿ, ಪ್ರಶ್ನಾರ್ಥಕ ಚಿಹ್ನೆಯಲ್ಲಿ. ಹೌದಾ? ಇಲ್ಲೊಂದು ಪ್ರಶ್ನಾರ್ಥಕ ಚಿಹ್ನೆಯಲ್ಲಿ ಬಿಟ್ಟು ಹೋದ ಸಂಖ್ಯೆಯನ್ನ ಕಂಡುಹಿಡಿಯಬೇಕು. ನೋಡ್ರಿ, 61 ಇದೆ, 60 ಇದೆ. ಇಲ್ಲಿ ಎಷ್ಟು ಕಡಿಮೆ ಇದೆ? 61ರಾಗ 60 ಕಳೆದ್ರೆ 1 ಉಳಿತು.
ಓಕೆ, ಇಲ್ಲಿ 87ರಾಗ 82 ಕಳೆದ್ರೆ ಇಲ್ಲಿ 5 ಬರಬೇಕಾಗಿತ್ತು. 65ರಾಗ ಇಲ್ಲಿ 79. ಇಲ್ಲಿ ಯಾವುದೇ ಥರ ನಾನು ಕೂಡ್ಸಕ್ಕೆ ಹೋದ್ರೂ ಮ್ಯಾಚ್ ಆಗಲಿಲ್ಲ. 55ರಾಗ 45 ಕಳೆದ್ರೆ 10. ಈ ಥರ ಕೂಡಿದ್ರು ಏನೂ ಇದು ವರ್ಕೌಟ್ ಆಗಲಿಲ್ಲ. ಇದನ್ನು ಯಾವ ಥರ ಮಾಡಬೇಕಪ್ಪ ಅಂದ್ರೆ 60 ಮತ್ತು ಈ 61 ಮತ್ತು 62 ಕೂಡಿಸಿದ್ರೆ ಎಷ್ಟಪ್ಪ ಅಂದ್ರೆ 6 12. ಇದು 120. 121 ಇದು ಎಷ್ಟು ವರ್ಗಪ್ಪ ಅಂದ್ರೆ 11 ವರ್ಗ. 45 ಒಂದು 52 ಕೂಡಿಸಿದ್ರೆ ಎಷ್ಟಪ್ಪ ಅಂದ್ರೆ 100 ಬರ್ತದೆ. 100 ಎಷ್ಟರ ವರ್ಗಪ್ಪ ಅಂದ್ರೆ 10 ವರ್ಗ. 11ರಾಗ 10 ಕಳೀರಿ 1 ಬಂದಿದೆ. ಇದು ಇಲ್ಲಿ ಮ್ಯಾಚ್ ಆಯಿತು. ಈಗ 87 ಮತ್ತು 82 ಎರಡು ಕೂಡಿಸ್ರಿ. 87 ಮತ್ತು 82. 7 2 9 8 8 16 169 13 ವರ್ಗ. ನೆಕ್ಸ್ಟ್ 49 32 ಎರಡು ಕೂಡಿಸ್ಬೇಕು. 49 32 9 2 11 4 3 7 1 8 81. 81 ಎಷ್ಟರ ವರ್ಗಪ್ಪ ಅಂತಂತಂದ್ರೆ ಇದು 9ರ ವರ್ಗ. 13ರಾಗ 9 ಕಳೀರಿ 4. ಇಲ್ಲಿ ಮ್ಯಾಚ್ ಆಯಿತು. ಅದೇ ಥರ ಸೇಮ್ ಇಲ್ಲಿ ಮಾಡ್ಬೇಕೀಗ. 65 70 90 ಎರಡು ಕೂಡಿಸ್ರಿ. 9 1 5 14. 7 6 1 7 7 7 14 144. 144 ಇದು ಎಷ್ಟರ ವರ್ಗ 12ರ ವರ್ಗ. ನೆಕ್ಸ್ಟ್ 25 1 11 ಎರಡು ಕೂಡಿಸಿದ್ರೆ ಎಷ್ಟಪ್ಪ ಅಂದ್ರೆ 36. 36 ಅಷ್ಟರ ವರ್ಗ 6 ವರ್ಗ. 12ರಾಗ 6 ಕಳೀರಿ 6. ಹಾಗಾದ್ರೆ ಇದು ಬಿಟ್ಟೋದ ಸಂಖ್ಯೆ ಎಷ್ಟಪ್ಪ ಅಂದ್ರೆ 6. 6 ಎಲ್ಲಿದೆ ಆಪ್ಷನ್ಸ್ದಾಗ? ಇಲ್ಲಿ ಆಪ್ಷನ್ಸ್ 2ರಾಗಿದೆ ನೋಡ್ರಿ. ಆಪ್ಷನ್ಸ್ 2ರಾಗಿದೆ 6. ಹಾಗಾದ್ರೆ ಸರಿಯಾದ ಆನ್ಸರ್ ಏನಪ್ಪ ಅಂದ್ರೆ 6. ಇನ್ನು ನೆಕ್ಸ್ಟ್ ಕ್ವಶನ್ಸ್, ಇಲ್ಲಿ ಪರ್ಸೆಂಟೇಜ್ ರಿಲೇಟೆಡ್ ಒಂದು ಈ ಥರ ಪರ್ಸೆಂಟೇಜ್ ರಿಲೇಟೆಡ್ ಸಿಂಪಲ್ ಆಗಿ ಒಂದು KS ಎಕ್ಸಾಮ್ಸ್ನಲ್ಲಿ ಕೇಳಿದ ಅಂತ ಹೇಳಿ ನಾ ಏನು ಮಾಡಿದ್ನಪ್ಪ ಅಂದ್ರೆ ಹೇಳಿದೆ. ಅದೇ ಥರ ಇಲ್ಲೇ ಅದಷ್ಟೇ ಸಿಂಪಲ್ ಆಗಿ ಒಂದು ಕ್ವಶನ್ಸ್ ತಗೊಳ್ದಾನೆ. ಇಲ್ಲೇನಪ್ಪ ಅಂದ್ರೆ 600ರ ಎಷ್ಟು ಶೇಕಡಾವಾರು 480 ಆಗಿದೆ ಅಂತ ಕ್ವಶನ್ಸ್ ಇದೆ. 600ರ ರ ಬತ್ತಪ್ಪ ಅಂದ್ರೆ ಏನು ಹಾಕ್ಬಿಡ್ಬೇಕಪ್ಪ ಅಂದ್ರೆ ಮಲ್ಟಿಪ್ಷನ್ಸ್ ಹಾಕಿದ್ದೀನಿ. ಈ ಥರನೂ ಮಾಡ್ಬೇಕು. ಈ 600ಕ್ಕೆ ಈ 480 ಎಷ್ಟು ಪರ್ಸೆಂಟೇಜ್ ಆಗಿದೆ? ಪರ್ಸೆಂಟೇಜ್ ಅಂದ್ರೆ 100 ನೋಡ್ರಿ. ಇವ್ಯಾಡ್ 0 ತೆಗಿತೀನಿ. 6 1 6 6 8 6 8 48. ಇದೊಂದು 0 ಇದೆ 0. 80%. ಇದು ಎಷ್ಟು ಪರ್ಸೆಂಟೇಜ್ ಆಗಿರ್ತದಪ್ಪ ಅಂದ್ರೆ 80% ಆಗಿರ್ತದೆ ಅಷ್ಟೇ. ಸಿಂಪಲ್ ಕ್ವಶನ್ಸ್. ಇನ್ನು ನೆಕ್ಸ್ಟ್ ಇದು ಕೂಡ ಏನು ಮಾಡಿದ್ನಪ್ಪ ಅಂದ್ರೆ ನಾನು ಒಂದು ಬಿಡಿಶ್ ಹಾಕಿದಾಗ ಇದೊಂದು ಡೈರೆಕ್ಷನ್ಸ್ ರಿಲೇಟೆಡ್ ಕ್ವಶನ್ಸ್ ಇದೆ. ಇದು ಕೂಡ ತಕ್ಕ ಮಟ್ಟಿಗೆ ಆನ್ಸರ್ ಏನಾಗ್ತದಪ್ಪ ಅಂದ್ರೆ ತಪ್ಪಾಗ್ತದೆ. ಕ್ವಶನ್ಸ್ ಏನಿದೆಪ್ಪ ಅಂದ್ರೆ ತಪ್ಪಿದೆ. ಆದರೂ ಟ್ರೈ ಮಾಡೋಣ. ಅರ್ಚನಾ ಮನೆಯಿಂದ ಸೂರ್ಯನಿಗೆ ಮುಖ ಮಾಡಿಕೊಂಡು ನೇರವಾಗಿ 9 ಕಿಲೋಮೀಟರ್. ಸೂರ್ಯನಿಗೆ ಮುಖ ಮಾಡಿ ನೀವು ಹೊಂಟಿದಾಳಪ್ಪ ಅಂದ್ರೆ ಆಕೆ ಪೂರ್ವ ದಿಕ್ಕಿಗೆ ಹೊಂಟಿದ್ದಾಳೆ. ಇಲ್ಲಿಂದ ಜರ್ನಿ ಆರಂಭ. ನೇರವಾಗಿ 9 ಕಿಲೋಮೀಟರ್ ನಡೀತಾಳೆ. ಇದು 9 ಕಿಲೋಮೀಟರ್. ನಂತರ ಆಕೆ ಬಲಕ್ಕೆ ತಿರುಗಿ 4 ಕಿಲೋಮೀಟರ್. ಇದು ಲೆಫ್ಟ್, ಇದು ರೈಟ್. ಲೆಫ್ಟ್ ರೈಟ್ ಹೇಳ್ಕೊತ ಬಂದೀನಿ. ಬಲಕ್ಕೆ ತಿರುಗಿ ಎಷ್ಟು ನಡೀತಾಳಪ್ಪ ಅಂದ್ರೆ 4 ಕಿಲೋಮೀಟರ್. ಬಲಕ್ಕೆ ಎಷ್ಟಪ್ಪ ಅಂದ್ರೆ 4 ಕಿಲೋಮೀಟರ್ ನಡೀತಾಳೆ. ನಂತರ ಆಕೆ ಬಲಕ್ಕೆ ತಿರುಗಿ 2 ಕಿಲೋಮೀಟರ್ ನಡೀತಾಳೆ. ಇದು ಲೆಫ್ಟ್, ಇದು ರೈಟ್. ಬಲಕ್ಕೆ ತಿರುಗಿ 2 ಕಿಲೋಮೀಟರ್ ನಡೀತಾಳೆ. ಬಲಕ್ಕೆ ತಿರುಗಿ 2 ಕಿಲೋಮೀಟರ್ ನಡೆಯುತ್ತಾಳೆ. ಆಕೆ ಮತ್ತೆ ಬಲಕ್ಕೆ ತಿರುಗಿ 2 ಕಿಲೋಮೀಟರ್. ಮತ್ತೆ ಬಲಕ್ಕೆ ಅಂದ್ರೆ ಇದು ಲೆಫ್ಟ್ ರೈಟ್. ಬಲಕ್ಕೆ ತಿರುಗಿ 2 ಕಿಲೋಮೀಟರ್ ನಡೀತಾಳೆ. 2 ಕಿಲೋಮೀಟರ್ ನಡೆಯುತ್ತಾಳೆ. ಆಕೆ ಮತ್ತೊಮ್ಮೆ ಬಲಕ್ಕೆ ತಿರುಗಿ ನೇರವಾಗಿ 5 ಕಿಲೋಮೀಟರ್ ನಡೀತಾಳೆ. ಆಕೆ ಎಡಕ್ಕೆ ತಿರುಗಿ ನೇರವಾಗಿ 5 ಕೊಡ್ಬೇಕಾಗುತ್ತೆ. ಅವರು ಬಲಕ್ಕೆ ತಿರುಗಿ ಅಂತ ಕೊಟ್ಬಿಟ್ಟಂದ್ರೆ ಬಲ ಅಂದ್ರೆ ಇದು ಲೆಫ್ಟ್, ಇದು ರೈಟ್. ಇದು 2 ಅದಪ್ಪ ಅಂದ್ರೆ ಇದು 2. ಇನ್ನ 3 ಹೋಗ್ಬೇಕಾಕಿ. ಇನ್ನ 3. ಹಾಗಾದ್ರೆ ಟೋಟಲ್ ಆಗಿ ಇದು ಎಷ್ಟಾಗ್ತದಪ್ಪ ಅಂದ್ರೆ 5 ಕಿಲೋಮೀಟರ್. ಇಲ್ಲಿಗೆ ಬಂದು ನಿಂತ್ಲಿಕ್ಕೆ ಅವ್ರ ಕ್ವಶನ್ಸ್ ಏನು ಕೇಳಬೇಕಾಗಿತ್ತು? ಹಾಗಾದ್ರೆ ಆಕೆ ನಡೆಯಲು ಆರಂಭಿಸಿದ್ದ ಸ್ಥಳದಿಂದ ಎಷ್ಟು ದೂರದಲ್ಲಿದ್ದಾಳೆ ಅಂತ ಕ್ವಶನ್ಸ್ ಕೇಳಿದ. ಅವಳು ಈಗ ಯಾವ ದಿಕ್ಕಿನಲ್ಲಿದ್ದಾಳೆ ಅಂತ ಕ್ವಶನ್ಸ್ನ ಕೇಳಿದ್ರಪ್ಪ ನಾವು ಆನ್ಸರ್ ಮಾಡ್ಬೋದಾಗಿತ್ತು. ಬಟ್ ಅವಳು ಈಗ ಯಾವ ದಿಕ್ಕಿನ ಎಷ್ಟು ದೂರದಲ್ಲಿದ್ದಾಳೆ ಅಂತ ಕ್ವಶನ್ಸ್ನ ಕೇಳಿದ್ದಾರೆ. ಆರಂಭ ಸ್ಥಳ ಯಾವುದಕ್ಕೆಂದು? ಇದು ಆರಂಭ ಸ್ಥಳ, ಇದು ಅಂತ್ಯ ಸ್ಥಳ. ಇಲ್ಲಿಂತ್ರ ಇಲ್ಲಿಗೆ ಎಷ್ಟು ದೂರದಲ್ಲಿದ್ದಾಳೆ ಅಂತಂದ್ರೆ ಇದು ಪೈಥಾಗೋರಸ್ನ ಪ್ರಮೇಯದ ಪ್ರಕಾರ AC² = AB² + BC² ಒಳಗಡೆ ಹಾಕಿ ಮಾಡಿದಾಗ ಇದು ಏನಾಗ್ತದಪ್ಪ ಅಂದ್ರೆ ಆನ್ಸರ್ ತಪ್ಪಾಗ್ತದೆ. ಯಾಕಪ್ಪ ಅಂದ್ರೆ ಇಲ್ಲಿಂತ್ರ ಇಲ್ಲಿಗೆ ನಾವು ಕಂಡು ಹಿಡಿಯಕ್ಕೆ ಹೋಗ್ತಿರ್ತಾರೆ ಒಳಗೋರು. ಇದು 4 ಆದ್ರಿ. ಇಲ್ಲಿ ಇದನ್ನು 4, ಇದು 3 ಹೊತ್ತುಕೊಂಡು 5 ಕಿಲೋಮೀಟರ್ ಅಂತ ಆಪ್ಷನ್ಸ್ ಐತಿ. ಇದನ್ನು 5 ಕಿಲೋಮೀಟರ್ ಅಂತ ಆನ್ಸರ್ನು ಒಬ್ಬೊಬ್ರು ಹೇಳ್ತಿರ್ತಾರೆ. ಇದು ತಪ್ಪಿದೆ. ಯಾಕಪ್ಪ ಅಂದ್ರೆ ಇದು 2 ಅದಪ್ಪ ಅಂದ್ರೆ ಇಲ್ಲಿಂತ್ರ ಇದು ಬರೀ 2 ಆಯಿತು. ಇದು ಇದು ಇಲ್ಲಿಂತ್ರ 3 ಆಯ್ತು. 2 3 ಮತ್ತು 5 ಎಲ್ಲ ಆಗ್ತದೆ. 2 3 ಬರಕಲ್ಲ. ಅಲ್ಲಿ ಏನಾಗಬೇಕಪ್ಪ ಅಂದ್ರೆ 3 4 ಇತ್ತಪ್ಪ ಅಂದ್ರೆ 5 ಇರ್ತದೆ. 6 8 ಇತ್ತಪ್ಪ ಅಂದ್ರೆ 10 ಇರ್ತದೆ. 12 5 ಇತ್ತ 13 ಇರ್ತದೆ. ಹಾಕೊಂಡು ಹೇಳ್ಕೊತ ಬಂದಿದ್ದೇನೆ. ಬಟ್ ಇಲ್ಲೇನಿದೆಯಪ್ಪ ಅಂತಂತ ಪೈಥಾಗೋರಸ್ನ ಟ್ರಿಪ್ಲೆಟ್ಗಳು ಯಾವುದೂ ಮ್ಯಾಚ್ ಆಗಂಗಿಲ್ಲ. ಹೀಗಾಗಿ ಈ ಕ್ವಶನ್ಸ್ ಏನಿದೆಯಪ್ಪ ಅಂದ್ರೆ ರಾಂಗ್ ಇದೆ. ಇದಕ್ಕೆ ಈ ಆನ್ಸರ್ಸ್ನ ಏನಪ್ಪ ಅಂದ್ರೆ ಗ್ರೇಸ್ ಕೊಡಲೇಬೇಕು. ನೀವು ಇಲ್ಲಿಂತ್ರ
ಇಲ್ಲಿಗೊಂದು ಸ್ಲೋಪ್ ಹಾಕೊಂಡ್ರು ಕೂಡ ಟೋಟಲ್ ಆಗಿ ಇದು ಕೆಳಗಿನ 12 ಆದ್ರೆ ಇಲ್ಲಿ ಮ್ಯಾಗಿಂದು ಕೂಡ ಏನಾಗಲಪ್ಪ ಅಂದ್ರೆ 5 ಬರ್ಬೇಕು. 5 ಬಂದಾಗ ಮಾತ್ರ ಇದು ಏನಾಗ್ತದಪ್ಪ ಅಂದ್ರೆ ಮ್ಯಾಚ್ ಆಗ್ತದೆ. ಹೀಗಾಗಿ ಇಲ್ಲಿ ಏನಾಗಲ್ಲಪ್ಪ ಅಂದ್ರೆ ಇದು ವರ್ಕೌಟ್ ಆಗಿಲ್ಲ. ಅದಕ್ಕೋಸ್ಕರ ಈ ಕ್ವಶನ್ಸ್ ಒಂದು ಸ್ವಲ್ಪ ತಪ್ಪಿದೆ ಅಂತ ನಾನು ಹೇಳ್ತೀನಿ. ಈ ಥರ ಕ್ವಶನ್ಸ್ಗಳನ್ನು ಬಿಡಿಸಿದ್ದೀನಿ. ಫಸ್ಟ್ ನಮ್ಮ ಚಾನಲ್ ನೋಡ್ತಿದ್ರಪ್ಪ ಅಂದ್ರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಇನ್ನೂ ಸಾಕಷ್ಟು ಇದರ GK ಕ್ವಶನ್ಸ್ಗಳನ್ನು ನಾಳೆ ಲೈವ್ ಕ್ಲಾಸಸ್ನಲ್ಲಿ ನಾನು ಡಿಸ್ಕಸ್ ಮಾಡಿಕೊಡ್ತೀನಿ.